ಸ್ನೇಹಿತರೆ, ಧರ್ಮಸ್ಥಳದ ಬುರುಡೆಯಾಟ ಎಲ್ಲೆಲ್ಲಿಗೋ ಹೋಗ್ತಿದೆ. ಧರ್ಮಸ್ಥಳದಲ್ಲಿ ಸಿಕ್ಕ ಬುರುಡೆ ಮಂಗಳೂರು, ಬೆಂಗಳೂರು, ದೆಹಲಿಯಲ್ಲಿ ಸುತ್ತಾಡಿ ಬಂದಿದೆ. ಬುರುಡೆ ಹಿಂದಿನ ಷಡ್ಯಂತ್ರಕ್ಕೆ ಹಣ ಎಲ್ಲಿಂದ ಬಂತು ಅಂತ ತಿಳಿಯೋಕೆ ಇಡಿಯ ಎಂಟ್ರಿ ಸಹ ಆಗಿದೆ. ಈಗ ಷಡ್ಯಂತ್ರದ ಮೂಲ ಬಯಲಿಗೆ ಎಳೆಯೋಕೆ ಎನ್ಐಎ ಎಂಟ್ರಿ ಕೊಡುತ್ತಾ ಎನ್ನುವಂತಹ ಪ್ರಶ್ನೆ ಎದುರಾಗಿದೆ. ಯಾಕೆಂದ್ರೆ ಈಗ ಧರ್ಮಸ್ಥಳದ ಮೇಲಾಗಿರೋ ಷಡ್ಯಂತ್ರದ ಮೂಲ ಬೇರನ್ನ ಹುಡುಕ್ಬೇಕು ಅಂತ ಹೇಳಿ ಸ್ವಾಮೀಜಿಗಳ ನಿಯೋಗ ಬಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿದೆ. ಅಮಿತ್ ಶಾ ಕೂಡ ನಾವು ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ ಅಂದಿದ್ದಾರೆ. ಇದರ ಜೊತೆಗೆ ಸ್ವಾಮೀಜಿಗಳಿಗೆ ಅಮಿತ್ ಶಾ ಕೊಟ್ಟಿರೋ ಭರವಸೆಗಳನ್ನ ನೋಡಿದ್ರೆ ಧರ್ಮಸ್ಥಳದ ವಿರುದ್ಧ ಸಂಚು ರೂಪಿಸಿದವರಿಗೆ ಇನ್ನು ಮುಂದೆ ನಿಜವಾದ ಶಿವ ತಾಂಡವ ದರ್ಶನವಾಗಬಹುದು ಎನ್ನಲಾಗ್ತಿದೆ. ಹಾಗಿದ್ರೆ ಮೋದಿ ಬಲಗೈ ಬಂಟ ಅಮಿತ್ ಶಾಗೆ ಸ್ವಾಮೀಜಿಗಳು ಸಲ್ಲಿಸಿರುವಂತಹ ಮನವಿಯಲ್ಲಿ ಏನಿದೆ? ಆ ಮನವಿಗೆ ಅಮಿತ್ ಶಾ ಕೊಟ್ಟಿರೋ ಭರವಸೆಗಳೇನು? ಈ ಎಲ್ಲದರ ಜೊತೆಗೆ ವೀರ ಸಮೀರನ ಮನೆಗೆ ಪೊಲೀಸರು ದಾಂಗೂಡಿ ಇಟ್ಟಿದ್ದೇಕೆ ಅನ್ನೋದನ್ನ ಸಹ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ವಿವರಿಸ್ತೀವಿ. ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಡೆತನಕ ನೋಡಿ. ಹಾಗೇನೆ ನೀವಿನ್ನೂ ನಮ್ಮ ಮೈಂಡ್ ರೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಸಹ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸ್ನೇಹಿತರೆ, ಧರ್ಮಸ್ಥಳ ಬುರುಡೆ ಕೇಸ್ ಅಮಿತ್ ಶಾ ಅಂಗಳ ತಲುಪಿದೆ. ಬುರುಡೆ ಷಡ್ಯಂತ್ರದ ಸಂಚುಕೋರರ ಪಾಲಿಗೆ ತಿರುಗುಬಾಣವಾಗುವ ಎಲ್ಲಾ ಲಕ್ಷಣಗಳು ಗೋಚರಿಸ್ತಾ ಇವೆ. ಷಡ್ಯಂತ್ರ ಬಯಲಿಗೆಳೆಯಲು ಬಿಜೆಪಿ ಈಗಾಗಲೇ ಎನ್ಐಎ ತನಿಖೆಗೆ ಪಟ್ಟು ಹಿಡಿದು ರಣಕಹಳೆಯನ್ನ ಮೊಳಗಿಸಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ಅಮಿತ್ ಶಾ ಭೇಟಿಯಾಗಿ ಎನ್ಐಎ ತನಿಖೆಗೆ ಒತ್ತಾಯಿಸಿದ್ರು. ಇದೀಗ ರಾಜ್ಯದ ಸ್ವಾಮೀಜಿಗಳ ನಿಯೋಗವೊಂದು ಅಮಿತ್ ಶಾ ಅವರನ್ನ ಭೇಟಿಯಾಗಿ ಎನ್ಐಎ ತನಿಖೆಗೆ ಮನವಿಯನ್ನ ಸಲ್ಲಿಸಿದೆ. ವಚನಾನಂದ ಶ್ರೀಗಳ ನೇತೃತ್ವದಲ್ಲಿ 8 ಸ್ವಾಮೀಜಿಗಳ ನಿಯೋಗ ಗುರುವಾರ ಅಮಿತ್ ಶಾ ಅವರನ್ನ ಭೇಟಿಯಾಯಿತು. ಎನ್ಐಎ ತನಿಖೆ ವಹಿಸುವಂತೆ ಸ್ವಾಮೀಜಿಗಳು ಅಮಿತ್ ಶಾಗೆ ಒತ್ತಾಯಿಸಿದ್ರು. ಶಬರಿಮಲೆ, ತಿರುಪತಿ ಬಳಿಕ ಈಗ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಲಾಗಿದೆ. ಯಾರೂ ದೇವಸ್ಥಾನಗಳಿಗೆ ಹೋಗದಂತೆ ಮಾಡುವ ಹುನ್ನಾರ ನಡೆದಿದೆ. ಸೋಷಿಯಲ್ ಮೀಡಿಯಾ ಬಳಸಿಕೊಂಡು ದೊಡ್ಡ ಸಂಚು ನಡೆದಿದೆ. ಸಂಚುಕೋರರಿಗೆ ವಿದೇಶದಿಂದಲೂ ಫಂಡಿಂಗ್ ಆದ ಅನುಮಾನವಿದೆ. ಹೀಗಾಗಿ ಪ್ರಕರಣವನ್ನ ಅತಿ ಶೀಘ್ರವೇ ಎನ್ಐಎ ತನಿಖೆ ನಡೆಸಿ ಎಂದು ಸ್ವಾಮೀಜಿಗಳು ಅಮಿತ್ ಶಾಗೆ ಒತ್ತಾಯಿಸಿದ್ದಾರೆ. ಇನ್ನು ಸ್ವಾಮೀಜಿಗಳ ಈ ಮನವಿಗೆ ರಿಯಾಕ್ಟ್ ಮಾಡಿರುವಂತಹ ಅಮಿತ್ ಶಾ, ಧರ್ಮಸ್ಥಳದ ವಿರುದ್ಧ ನಡೆದಿರುವಂತಹ ಷಡ್ಯಂತ್ರವನ್ನ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ. ಕರ್ನಾಟಕದಲ್ಲಿ ನಡೆದಿರುವ ಎಸ್ಐಟಿ ತನಿಖೆಗೆ ನಮ್ಮ ಆಕ್ಷೇಪ ಇಲ್ಲ. ರಾಜ್ಯ ಸರ್ಕಾರದಿಂದಲೇ ವರದಿ ಪಡೆದುಕೊಂಡು ಪರಿಶೀಲನೆಯನ್ನ ನಡೆಸ್ತೇವೆ. ಸೆಪ್ಟೆಂಬರ್ 8ಕ್ಕೆ ವೀರೇಂದ್ರ ಹೆಗಡೆ ಅವರನ್ನ ಕರೆಸಿಕೊಂಡು ಮಾತನಾಡ್ತೇನೆ. ಈ ಬಗ್ಗೆ ಮುಂದಿನ ಸಚಿವ ಸಂಪುಟದಲ್ಲಿಯೂ ಚರ್ಚೆ ಮಾಡ್ತೀವಿ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಧಕ್ಕೆ ಆಗದಂತೆ ನಾವು ನೋಡಿಕೊಳ್ತೀವಿ ಎನ್ನುವಂತಹ ಭರವಸೆಯನ್ನ ಕೊಟ್ಟಿರುವಂತಹ ಅಮಿತ್ ಶಾ, ಇದರ ಜೊತೆಗೆ ಈ ರೀತಿ ಧಾರ್ಮಿಕ ಕೇಂದ್ರಗಳನ್ನ ಗುರಿಯಾಗಿಸಿಕೊಂಡು ನಡೀತಾ ಇರೋ ಷಡ್ಯಂತ್ರಗಳ ವಿರುದ್ಧ ಹೊಸ ಕಾನೂನು ರಚಿಸುವ ಬಗ್ಗೆಯೂ ಭರವಸೆಯನ್ನ ಕೊಟ್ಟಿದ್ದಾರೆ. ಇನ್ನು ಎನ್ಐಎ ತನಿಖೆಗೆ ಕೂಗು ಮೊಳಗಿಸಿರುವಂತಹ ಕಾವಿದಾರಿಗಳು ಧರ್ಮಸ್ಥಳ ಯಾತ್ರೆಗೂ ಮುಂದಾಗಿದ್ದಾರೆ. ಧಾರ್ಮಿಕ ಕೇಂದ್ರದ ವಿರುದ್ಧ ವ್ಯವಸ್ಥಿತ ಅಪಪ್ರಚಾರ ನಡೀತಾ ಇದ್ದು, ಇದನ್ನ ಖಂಡಿಸಿ ಸೆಪ್ಟೆಂಬರ್ 10ಕ್ಕೆ ಸಾಧು ಸಂತರು ಧರ್ಮಸ್ಥಳ ಚಲೋ ಮಾಡೋದಾಗಿ ಜೈನ ಮುನಿ ಗುಣಧರಾನಂದಿ ಶ್ರೀಗಳು ತಿಳಿಸಿದ್ದಾರೆ. ಇಷ್ಟೆಲ್ಲದರ ಮಧ್ಯೆ ವಿಡಿಯೋ ಮೂಲಕ ಧರ್ಮಸ್ಥಳದ ವಿರುದ್ಧ ಜನರ ದಂಗೆಗೆ ಪ್ರಚೋದನೆ ನೀಡಿದ್ದ ವೀರ ಸಮೀರನಿಗೂ ದಿನದಿನಕ್ಕೂ ಸಂಕಷ್ಟ ಹೆಚ್ಚಾಗ್ತಾ ಇದೆ. ಯೂಟ್ಯೂಬರ್ ವಿರುದ್ಧ ಬೆಳ್ತಂಗಡಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದು, ಗುರುವಾರ ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿರುವ ಸಮೀರ್ ಮನೆಯಲ್ಲಿ ಪೊಲೀಸರು ತಲಾಶ್ ನಡೆಸಿದ್ರು. ಇದೇ ಮನೆಯಲ್ಲಿ ವಿಡಿಯೋ ಮಾಡಿದ್ದೇನೆ ಅಂತ ಸಮೀರ್ ವಿಚಾರಣೆ ವೇಳೆ ಹೇಳಿದ್ದ. ಹೀಗಾಗಿ ಸಮೀರ್ ಮನೆಯಲ್ಲಿ ಶೋಧ ನಡೆಸಿರುವಂತಹ ಪೊಲೀಸರು ವಿಡಿಯೋ ಎಡಿಟಿಂಗ್ಗೆ ಬಳಸಿದ್ದ ಕಂಪ್ಯೂಟರ್ ಹಾಗೂ ಮೊಬೈಲ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮತ್ತೊಂದೆಡೆ ಯುನೈಟೆಡ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ನ ಅಭಿಷೇಕ್ ಎಸ್ಐಟಿ ಎದುರು ತಪ್ಪೊಪ್ಪಿಕೊಂಡಿದ್ದಾನೆ. ಚಾನೆಲ್ನ ವೀಕ್ಷಣೆ ಹೆಚ್ಚಾಗಲೆಂದು ಮಟ್ಟಣ್ಣನವರ್ ಜೊತೆ ಕೂಡಿ ಸಂಚಿನಲ್ಲಿ ಭಾಗಿಯಾದೆ. ಅನನ್ಯ ಭಟ್ ಅತ್ಯಾಚಾರ, ಕೊಲೆ ಎಂದು ಅಪಪ್ರಚಾರ ಮಾಡಿದ್ದಾಗಿ ಆತ ಬಾಯ್ಬಿಟ್ಟಿದ್ದಾನೆ. ಇದೀಗ ಯೂಟ್ಯೂಬರ್ಸ್ಗಳ ಜೊತೆಗೆ ವಕೀಲರಿಗೂ ಸಂಕಷ್ಟ ಎದುರಾಗಿದೆ. ಬುರುಡೆ ಸಂಚಿನ ಕೇಸ್ನಲ್ಲಿ ವಕೀಲ ಕೆವಿ ಧನಂಜಯ್ ಹಾಗೂ ತಂಡದ ವಿರುದ್ಧವೂ ದೂರು ದಾಖಲಾಗಿದೆ. ಚಿನ್ನಯ್ಯ ಕೆವಿ ಧನಂಜಯ್ಗೆ ದಾಖಲೆ ನೀಡಿದ್ದಾಗಿ ಹೇಳಿದ್ದ. ಸುಪ್ರೀಂ ಕೋರ್ಟ್ನಲ್ಲಿ ಚಿನ್ನಯ್ಯನ ಪರ ಧನಂಜಯ್ ವಕಾಲತ್ತನ್ನ ವಹಿಸಿದ್ರು. ಹೀಗಾಗಿ ಧನಂಜಯ್ ಕೂಡ ಷಡ್ಯಂತ್ರದ ಭಾಗವಾಗಿರಬಹುದು ಅಂತ ಧರ್ಮಸ್ಥಳ ಗ್ರಾಮಸ್ಥರು ಎಸ್ಐಟಿಗೆ ದೂರು ಸಲ್ಲಿಸಿದ್ದಾರೆ. ಒಟ್ನಲ್ಲಿ ಬುರುಡೆ ಷಡ್ಯಂತ್ರ ಪ್ರಕರಣ ದಿನದಿನಕ್ಕೂ ಹೊಸ ತಿರುವುಗಳನ್ನ ಪಡೆದುಕೊಳ್ತಿದೆ. ಸದ್ಯ 3 ದಿನಗಳ ಕಾಲ ಚಿನ್ನಯ್ಯನನ್ನ ಕಸ್ಟಡಿಗೆ ಪಡೆದುಕೊಂಡಿರುವಂತಹ ಎಸ್ಐಟಿ ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದೆ.
ಚಿನ್ನಯ್ಯನಿಂದ ಸಂಚಿನ ಎಲ್ಲಾ ಸತ್ಯಗಳನ್ನ ಕಕ್ಕಿಸಿ ಸೂತ್ರಧಾರಿಗಳ ಬಂಧನಕ್ಕೆ ಕೆಡ್ಡ ತೋಡಲು ಅಧಿಕಾರಿಗಳು ಸಿದ್ಧತೆಯನ್ನ ನಡೆಸಿದ್ದು ಬುರುಡೆ ಗ್ಯಾಂಗ್ಗೆ ನಡುಕ ಹುಟ್ಟಿಸಿದೆ. ಈ ಮಧ್ಯೆ ಎನ್ಐಎ ಕೂಡ ಇದಕ್ಕೆ ಎಂಟ್ರಿ ಕೊಟ್ರೆ ಸಂಚು ರೂಪಿಸಿದವರ ಆಳ ಅಗಲ ಎಲ್ಲವೂ ಬಹಿರಂಗವಾಗೋದು ಖಚಿತ. ಸ್ನೇಹಿತರೆ, ಈ ಪ್ರಕರಣದ ತನಿಖೆಯನ್ನ SIT ನಡೆಸಿದ್ರೆ ಸಾಕಾ ಅಥವಾ NIA ಎಂಟ್ರಿ ಕೊಡಬೇಕು ಅಂತ ನಿಮಗೇನಾದ್ರೂ ಅನ್ಸತ್ತಾ? ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ನಷ್ಟು ಕಂಟೆಂಟ್ಗಳಿಗಾಗಿ ನಮ್ಮ ಮೈಂಡೆಡ್ಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.